ರಾಜೀವ ಯಾರು? ಈ ಮನೆ ಕೆಲಸದವನು. ನೀನು ನನ್ನ ಮಗಳು. ಅವನಿಗೆ ನೋವಾಗಿದ್ದು ಮಾತ್ರ ನಿನಗೆ ಗೊತ್ತಾಯ್ತು, ಆದ್ರೆ ಈ ಮನೆ ಗೌರವ, ನಿನ್ನ ತಂಗಿ ತಮ್ಮನ ಭವಿಷ್ಯ ಮಾತ್ರ ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಅಪ್ಪ, ಹಾಲು ಕುಡಿಯಮ್ಮ, ಹಾಲು ಕುಡಿ. ಮರ್ಯಾದಿನೇ ಜೀವ, ಮರ್ಯಾದಿನೇ ಉಸಿರು ಅಂತ ಉಳಿಸ್ಕೊಂಡು ಬಂದಿರುವಂತಹ ಮನೆತನ ನಮ್ದು. ನಮ್ಮ ಹಿರಿಯರೆಲ್ಲ ಉಳಿಸ್ಕೊಂಡು ಬಂದಿರೋ ಗೌರವನ ಮರೆತು ನೀನಾಗೆ ನೀನು ಅವನ ಹತ್ರ ಹೇಗೋದೆ ತಾಯಿ? ಗಾಬರಿ ಆಗ್ಬೇಡ, ಹಾಲು ಕುಡಿಯಮ್ಮ. ನಿನಗೆ ತಂದೆ ತಾಯಿ ಏನೂ ಅಲ್ಲ ಅಲ್ವಾ? ನೀನೇನೋ ಈ ಮನೆ ಬಿಟ್ಟು ಹೊರಟೋಗ್ಬಿಟ್ಟೆ ನಿಜ. ನೀವಿಬ್ರು ಹೊರಗಡೆ ಹೋಗಿ ಬದುಕು ಕಟ್ಕೊಬಿಟ್ರಿ. ಆದ್ರೆ ಅವಾಗಿಂದ ನಡ್ಕೊಂಡು ಬಂದಿರೋ ನಮ್ಮ ಮನೆತನ, ಗೌರವ, ಮರ್ಯಾದೆ ಎಲ್ಲ ನನ್ನ ಕಣ್ಣೆದುರಿಗೆ ಕುಸ್ತುಂಟು. ಅದು ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ನಿನ್ನ ತಮ್ಮ ತಂಗಿ ಇಬ್ರು ಓದು ನಿಲ್ಸಿ ಮನೆಯಲ್ಲಿ ಮುಖ ಮುಚ್ಕೊಂಡು ಕೂತಿದ್ದಾರೆ. ಅವ್ರು ಹೇಗಿದ್ದಾರೋ ಏನು ಅಂತ ಚಿಂತೆ ಇತ್ತು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕ? ಎಲ್ರ ಭವಿಷ್ಯನು ಹಾಳು ಮಾಡಿ ನೀನ್ ಮಾತ್ರ ಕೊಚ್ಚೆ ಸುತ್ತಲ್ಲಿ ಬಿದ್ದಿದ್ರೆ ಸಾಕ? ಕುಡಿಯಮ್ಮ, ನೀನ್ ಹಾಲು ಕುಡಿಬೇಕು. ನೀನ್ ಹೋದ್ಮೇಲೆ ಪ್ರತಿದಿನ ನಾವು ಇದೇ ಹಾಲನ್ನು ಕುಡಿತಾ ಇದ್ದಿದ್ದು. ಈಗ ನೀನು ಒಂದು ಲೋಟ ಹಾಲು ಕುಡಿಯಕ್ ಪರದಾಡ್ತಾ ಇದೆಯಲ್ಲ, ಕುಡಿ, ಕುಡಿಯಮ್ಮ. ಅಪ್ಪನೇ ಹೇಳ್ತಾ ಇರೋದು. ಇಲ್ಲಿ ನನ್ ಮನೆಗೆ ಬೆಂಕಿ ಹಚ್ಚಿ ನಿಮ್ ಮನೆಯಲ್ಲಿ ನನ್ ಫೋಟೋ ಇಟ್ಕೊಂಡು ಪ್ರತಿದಿನ ಅವಮಾನ ಮಾಡ್ತಾ ಇದೀಯ ಅಲ್ವಾ? ನಿನ್ನ ಮನೆಯಿಂದ ಓಡಿಸಿದ್ರು ನಾವು ಹಠದಿಂದ ಬದುಕ್ತಾ ಇದ್ದೀವಿ ಅಂತ ನನಗೆ ಉಡಿಸ್ತಾ ಇದ್ದೀರಿ ಅಲ್ವಾ? ಅಪ್ಪ, ನೀವು ನಮ್ಮ ಮನೆ ಯಜಮಾನನೇ. ಯಾರೇ ಯಜಮಾನ? ಯಾರ ಯಜಮಾನ? ಯಾರ್ದೋ ಮನೇಲಿ ಜೊತೆಗಿರೋಳು ನೀನು. ನಾನು ಹೇಗೆ ಯಜಮಾನ ಆಗ್ತೀನಿ? ನೀನ್ ಕಟ್ಟೋ ಮನೆಗೆ ನಾನು ನನ್ನ ಹೆಂಡತಿ ಬಂದ್ಬಿಟ್ಟು ಪೂಜೆ ಮಾಡ್ಬೇಕಾ? ಮನೆ ಮನೆ ಮುರಿದು ಹೋಗಿರೋಳು ನೀನು. ಮನೆ ಬಗ್ಗೆ ಮಾತಾಡ್ತೀಯ? ಅಪ್ಪ, ಇವಾಗ ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮನೇಲಿ ಹಾಕಿದ್ದು ನಾನು ಮುಖವಾಡ. ಈಗ್ಲೇ ಸರಿಯಾಗಿರೋದು ನಾನು. ಹಾಲು ಕುಡ್ದಾಯ್ತಾ? ನೀನ್ ಈ ಹಾಲನ್ನ ಕುಡಿಲಿ ಅಂತಾನೆ ನಿನ್ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು. ಅಂದ್ರೆ ಈ ಹಾಲಲ್ಲಿ ನೀನ್ ನಮ್ಗೆಲ್ಲ ಏನ್ ಕುಡಿಸೋದಿಯೋ ಅದೇ ವಿಷ ಈ ಹಾಲಲ್ಲಿದೆ. ನಾವು ಪ್ರತಿದಿನ ಈ ಹಾಲನ್ನೇ ಕುಡಿದು ಬದುಕ್ತಾ ಇರೋದು. ನೀನ್ ನಮ್ಗೆಲ್ಲ ಕುಡಿಸೋದ್ ವಿಷನೇ ಇದು. ನಾವು ಪ್ರತಿದಿನ ಸಾಯ್ತಾ ಇದ್ದೀವಿ. ಆದ್ರೆ ನಾನ್ ನಿಮ್ಮಪ್ಪ, ನಾನ್ ಹಾಗೆ ಮಾಡಲ್ಲ. ಮಕ್ಕಳು ನೀವು, ನಮಗೆ ಜೀವ ಹೋಗ್ಬಾರ್ದು ಅಂತ ವಿಷ ಹಾಕಿರ್ತೀರ. ಆದ್ರೆ ನಾನ್ ನಿಮ್ ತಂದೆ, ನಿಮ್ಗಂತ ಹಿಂಸೆ ಕೊಡೋದಿಲ್ಲ. ಬೇಗ ಜೀವ ಹೋಗುವಂತ ವಿಷನೇ ಹಾಕಿದ್ದೀನಿ. ಏನ್ ಹೇಳ್ತಿದ್ದೀರಾ? ಅಪ್ಪ, ನೀನ್ ನನ್ಗೆ ಗಾಬರಿ ಪಡ್ಬೇಡಮ್ಮ, ಗಾಬರಿ ಪಡ್ಬೇಡ. ಈಗ ನಮ್ಮಪ್ಪ ಸತ್ತು ಸ್ವರ್ಗಕ್ಕೆ ಹೋದಾಗ ಅವರು ಹಿರಿಯರಿಗೆ ಉತ್ತರ ಕೊಡ್ಬೇಕಲ್ಲ. ನೀನ್ ಬದುಕಿದ್ರೆ ಅದಾಗೋದಿಲ್ಲ. ನೀನ್ ಸತ್ತು ಮೇಲೋಗಿ ಹಿರಿಯರಿಗೆ ಉತ್ತರ ಕೊಡ್ಬೇಕು. ನಮ್ಮಪ್ಪ ಮಗಗೆ ವಿಷ ಹಾಕಿ ತನ್ನ ವಂಶದ ಗೌರವನ ಕಾಪಾಡ್ದ ಅಂತ. ಅಪ್ಪ, ಅಪ್ಪ, ನಾವು ಚಿಕ್ಕಪ್ಪ. ಸ್ವಲ್ಪ ಹೊತ್ತು ತಾಯಿ ಹಾಗೆ ಹೊಟ್ಟೆ ಹಿಡ್ಕೊಂಡು ಇದ್ಬಿಡು, ಎಲ್ಲ ಮುಗಿದೋಗುತ್ತೆ. ಅಪ್ಪ, ಅಪ್ಪ, ಆಗ್ತಿಲ್ಲ ಅಪ್ಪ. ಅಪ್ಪ, ನನ್ನ ಮಗು ಅಪ್ಪ, ಪ್ಲೀಸ್ ಕಾಪಾಡು ಅಪ್ಪ, ಪ್ಲೀಸ್ ಅಪ್ಪ. ನಿನ್ನ ಹೊಲಸು ಸಂಬಂಧದಿಂದ ಈ ಮಗು ಭೂಮಿ ಮೇಲೆ ಬರಲೇಬಾರದು. ಈ ಕೊಳಕು ಗರ್ಭದಲ್ಲಿ ಮಗು ಅಲ್ಲೇ ಕರ್ಗೋಗ್ಬೇಕು. ಅಪ್ಪ, ಅಪ್ಪ, ಪ್ಲೀಸ್ ಅಪ್ಪ, ಬೇಡಪ್ಪ, ನನ್ನ ಮಗು ಅಪ್ಪ. ಅಪ್ಪ, ಪ್ಲೀಸ್. ನೀನ್ ಇಲ್ಲಿಂದ ಜೀವಂತವಾಗಿ ಹೋಗೋಕ್ ಆಗೋದೇ ಇಲ್ಲ. ನೀನು ನನ್ನ ಮಗಳಾಗಿ ಮೈಲ್ಗೆ ಜೀವ ಇಟ್ಕೊಂಡಿರ್ಬಾರ್ದು. ನಿನಗೆ ಸ್ಟ್ರಾಂಗ್ ಆಗಿರೋ ವಿಷ ಹಾಕಿದೀನಿ. ಬೇಗ ಜೀವ ಹೋಗುತ್ತೆ. ಸಾಯೋ ಕಾಲದಲ್ಲಿ ದೇವ್ರನ್ನ ನೆನೆಸ್ಕೋ. ನೀನ್ ಮಾಡಿರೋ ಪಾಪಗಳನ್ನ ನೆನೆಸ್ಕೋ. ಮುಂದಿನ ಜನ್ಮದಲ್ಲಿ ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗುತ್ತದೆ ಅಂತೆ. ಅಪ್ಪ, ನನ್ನ ಮಗನ ಉಳಿಸ್ಕೋತೆ. ಹಾಗೆ ಮಲ್ಕೋಬ, ಹಾಗೆ ಮಲ್ಕೋ. ನೀನ್ ಸಾಯ್ಲೇಬೇಕು. ಸಾಯೋ ತನಕ ಎಷ್ಟು ಕಿರ್ಚ್ಕೋತೀಯೋ ಕಿರ್ಚ್ಕೋ. ನಿನ್ನನ್ನ ಆ ದೇವ್ರು ಕೂಡ ಬಂದು ಕಾಪಾಡೋದಿಲ್ಲ, ಕಾಪಾಡೋಕಾಗೋದೂ ಇಲ್ಲ. ಅಪ್ಪ, 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 ಬೇಡಪ್ಪ. ಅಪ್ಪ, 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 ಅಮ್ಮ, ಅಮ್ಮ, ಹೊರಟಿದ್ದಮ್ಮ. ಅಮ್ಮ, ಅಪ್ಪ.
ಯಾರು ಬಾಗ್ಲು ಹಾಕಿರೋದು? ರೀ ಕಲ್ಪನಾ, ಅಮ್ಮ ಅಮ್ಮ ಹೊಟ್ಟೆ ಉರಿತಿದೆ ಅಮ್ಮ. ಅಮ್ಮ ನಾನು ಸಾಯ್ತಿದ್ದೀನಿ ಅಮ್ಮ. ಅಮ್ಮ ನಾನು ಸಾಯ್ತಾ ಇದ್ದೀನಮ್ಮ. ಕಲ್ಪನಾ, ಕಲ್ಪನಾ ಯಾಕೆ ಒದ್ದಾಡ್ತಿದ್ಯಾ? ನನ್ ಮಗಗ್ ನಾನೇ ವಿಷ ಹಾಕ್ಬಿಟ್ಟಮ್ಮ. ವಿಷನ ಯಾರು ನಿಂಗೆ ವಿಷ ಹಾಕಿದ್ದು? ಅಮ್ಮ ಅಪ್ಪ ವಿಷ ಹಾಕಿದ್ದಮ್ಮ. ಅಯ್ಯೋ ಎಲ್ರಿ ಇದ್ದೀರಾ? ಹೆತ್ ಮಗಳು ವಿಷ ಹಾಕಕ್ ನಿಮ್ಗೆ ಹೇಗ್ ಮನ್ಸು ಬಂತು? ಅವಳು ನರಸ್ತಿದ್ದಾಳೆ, ಬೇಗ ಬನ್ನಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಎಲ್ಲಿದ್ದೀರಾ? ಬಾಗಿಲು ತೆಗೀರಿ ಬೇಗ. ಅಪ್ಪ ಜೀವನದಲ್ಲಿ ಯಾವತ್ತೂ ನಿನ್ನ ನೆನೆಸ್ಕೊಳ್ಳಲ್ಲ ಅಪ್ಪ. ನಿನ್ ಮಗಳು ಅಂತ ಯಾರ ಹತ್ರನೂ ಹೇಳಲ್ಲ. ದಯವಿಟ್ಟು ನನ್ನ ಉಳಿಸು, ದಯವಿಟ್ಟು ನನ್ನ ಉಳಿಸು ಅಮ್ಮ. ಅಮ್ಮ ಅಮ್ಮ ನನ್ನ ಮಗ ಸತ್ತೋಯ್ತಮ್ಮ. ಎಲ್ರು ಸೇರಿ ನನ್ನ ಮಗ ಸಾಯಿಸ್ಬಿಟ್ರಮ್ಮ. ಅಮ್ಮ ಅಮ್ಮ ಹೊಟ್ಟೆ ನೋವ್ತಿದೆಮ್ಮ. ಅಮ್ಮ ಅಮ್ಮ ನನ್ನ ಕೈಲೂ ಆಗ್ತಿಲ್ಲಮ್ಮ. ಅಮ್ಮ ತನ್ನ ಗರ್ಭಿಣಿ ಮಗಳನ್ನೇ ನಿರ್ದಯವಾಗಿ ಕೊಂದ ಈ ಪ್ರಕರಣವನ್ನ ನ್ಯಾಯಾಲಯ ರೇರೆಸ್ಟ್ ಆಫ್ ದ ರೇರ್ ಅಂದ್ರೆ ಅಪರೂಪದಲ್ಲೇ ಅಪರೂಪ ಅಂತ ಪರಿಗಣಿಸಿ ಮಂಜುಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದೆ. ಈಗ ಇಂಥ ಶಿಕ್ಷೆ ಕೊಡದೆ ಹೋದ್ರೆ ಜನರಿಗೆ ಕಾನೂನಿನ ಮೇಲೆ ಭಯವೇ ಇಲ್ಲದೆ ಇಂಥ ಮರ್ಯಾದಾ ಹತ್ಯಾ ಪ್ರಕರಣಗಳು ಹೆಚ್ಚಾಗಬಹುದು ಅನ್ನೋಂಥ ಆತಂಕವನ್ನ ನ್ಯಾಯಾಲಯ ಕೂಡ ಹೇಳ್ಕೊಂಡಿತ್ತು. ಜೊತೆಗೆ ಈ ಕೇಸನ್ನೇನಾದ್ರೂ ಲಘುವಾಗಿ ಪರಿಗಣಿಸ್ಬಿಟ್ರೆ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯವಾಗುತ್ತೆ. ಹೆಣ್ಮಕ್ಳು ತಮ್ಮ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡುವಂತ ಹಕ್ಕಿಗೆ ಧಕ್ಕೆ ಬರುತ್ತೆ ಅಂತ ನ್ಯಾಯಾಲಯ ಹೇಳಿತು. ಐಪಿಸಿ ಸೆಕ್ಷನ್ 302 ಪ್ರಕಾರ ಕೊಲೆ, ಹಾಗೆ ಐಪಿಸಿ ಸೆಕ್ಷನ್ 316 ಪ್ರಕಾರ ಗರ್ಭಿಣಿ ಸ್ತ್ರೀ ಹಾಗೂ ಮಗುವಿನ ಕೊಲೆಗೆ ಕಾರಣವಾದ ಮಂಜುಗೆ ಮರಣದಂಡನೆ ಆಯಿತು. ಜಾತಿ, ಧರ್ಮ, ಮೇಲು ಕೀಳು, ಬಡವ, ಬಲ್ಲಿದ ಅನ್ನುವಂತ ಮನುಷ್ಯನ ತಲೆಯೊಳಗಿನ ಹುಳ ಇಂದಿಗೂ ಹೋಗಿಲ್ಲ. ಕರುಣೆ, ಪರಸ್ಪರ ಅನುಕಂಪ